110, ಇವರು 125 ಸೀಟು. ಪಶ್ಚಿಮ ಬಂಗಾಳದಲ್ಲಿ 100ರ ದಂಗಲ್. ಮೊದಲ ಹಂತದ ಚುನಾವಣೆಯಲ್ಲಿ 100 ಸೀಟ್ಗಳನ್ನ ಗೆಲ್ಲೋದ್ಯಾರು? 2 ಹಂತಗಳಲ್ಲಿ 200 ಸೀಟು ಗೆಲ್ಲೋದ್ಯಾರು? ಬಿಜೆಪಿ ವಿರುದ್ಧ ಹೇಗಿದೆ ದೀದಿ ಹೋರಾಟ? ಬಂಗಾಳದಲ್ಲಿ ಹೊಸ ಶಕೆ ಆರಂಭ ಆಗುತ್ತಾ? कल पहले चरण के मतदान ने उस पर मोहर लगा दी है। अब लिख के रखिए, तृणमूल कांग्रेस 125 से 135 ये सीट जीत रहे हैं। कल बीजेपी के पक्ष में जो समर्थन दिखा है उसने बीजेपी की विजय का शंखनाद कर दिया है। स्पष्ट रूप से आपको बताना चाहता हूं, 152 सीटों में से 110 से ज्यादा सीटें भारतीय जनता पार्टी जीतने जा रही है। ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಬಿಸಿ ಕಡಿಮೆ ಆಗ್ತಾನೆ ಇಲ್ಲ. ಮೊದಲ ಹಂತದ ನಂತರ ದಂಗಲ್ ಮತ್ತಷ್ಟು ದೊಡ್ಡದಾಗಿದೆ. ಬಿಜೆಪಿ ಮತ್ತಷ್ಟು ಉತ್ಸಾಹದಿಂದ ಪ್ರಚಾರ ಮಾಡ್ತಾ ಇದೆ. ಟಿಎಂಸಿ ಬಿಜೆಪಿ ಎರಡೂ ಪಕ್ಷಗಳು ಗೆಲುವು ನಮ್ಮದೇ ಅಂತ ಹೇಳ್ತಾ ಇದ್ದು, ಇದರ ನಡುವೆ ಮಮತಾ ದೀದಿಗೆ ಇಡಿ ಎಲೆಕ್ಷನ್ ಕಮಿಷನ್ಗಳು ಶಾಕ್ ಕೊಟ್ಟಿವೆ. ಮೋದಿ ಆಶ್ಚರ್ಯ. ದೀದಿ ಕೋಟೆಯಲ್ಲಿ 9 ಕಡೆ ಇಡಿ ರೇಡ್, 5 ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್. 150ಕ್ಕೆ 110 ಸೀಟು ಗೆಲ್ತೀವಿ ಎಂದ ಬಿಜೆಪಿ, ಅಮಿತ ವಿಶ್ವಾಸಕ್ಕೆ ಟಕ್ಕರ ಕೊಟ್ಟಿದ್ದೇಗೆ ಟಿಎಂಸಿ. ಬಿಜೆಪಿ ವರ್ಸಸ್ ಟಿಎಂಸಿ 200 ಸೀಟು ಗೆಲ್ಲೋದ್ಯಾರು? ಪಶ್ಚಿಮ ಬಂಗಾಳದಲ್ಲಿ ಹೇಗಿದೆ ಮತಲೆಕ್ಕ? ದೀದಿ ಕೋಟೆಯನ್ನ ಕೆಡವಲು ಹೋಗಿ ಪದೇ ಪದೇ ಗಾಯ ಮಾಡಿಕೊಂಡು ಬರ್ತಾ ಇರೋ ಬಿಜೆಪಿ ಈ ಬಾರಿ ಶತಾಯಗತಾಯ ಕೋಟೆ ಕೆಡವಲೇಬೇಕು, ಬಾವುಟ ಹಾರಿಸಲೇಬೇಕು ಅಂತ ದೊಡ್ಡ ದೊಡ್ಡ ಅಸ್ತ್ರಗಳನ್ನೇ ತೆಗೆದುಕೊಂಡು ಹೋಗಿದೆ. ದೀದಿ ಮತ್ತು ಅವರ ಸೈನಿಕರು ಬಂಡೆಯಂತೆ ಅಡ್ಡ ಬರ್ತಾ ಇದ್ರು. ಮೋದಿ ದಳ ಎಲ್ಲವನ್ನ ಪುಡಿ ಪುಡಿ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಮೊದಲ ಹಂತದ ಚುನಾವಣೆ ನಂತರ ಮತ್ತಷ್ಟು ರೀಚಾರ್ಜ್ ಆಗಿ ಮತ್ತಷ್ಟು ಉತ್ಸಾಹದಿಂದ ಅಖಾಡಕ್ಕಿಳಿದಿರೋ ಕಮಲ ವೀರರು ಟಿಎಂಸಿಯನ್ನ ಈ ಬಾರಿ ಮಕಾಡೆ ಮಲಗಿಸಿ ಬಿಡುತ್ತೀವಿ ಅಂತ ಹೇಳಿಕೊಳ್ತಾ ಇದೆ. ಮೊದಲ ಹಂತದ ಚುನಾವಣೆವರೆಗೂ ಒಂದು ಲೆಕ್ಕ, ಮೊದಲ ಹಂತದ ಚುನಾವಣೆ ನಂತರ ಮತ್ತೊಂದು ಲೆಕ್ಕ. ಈಗ 92% ಮತದಾನ ಆಗಿದೆ. ಆ ಮತದಾನಕ್ಕೆ ಕಾರಣ ಆಡಳಿತ ವಿರೋಧಿ ಅಲೆ ಅಂತ ಬಿಜೆಪಿ ನಂಬಿದೆ. ಅದೇ ಕಾರಣದಿಂದ ಮೊದಲ ಹಂತದ ನಂತರ ಶಕ್ತಿ ಹೆಚ್ಚಿಸಿಕೊಂಡು ಅಖಾಡಕ್ಕಿಳಿದಿರೋ ಬಿಜೆಪಿ ಮೊದಲ ಹಂತದಲ್ಲೇ 110 ಸೀಟು ಪಕ್ಕ ಅಂತ ಹೇಳಿಕೊಳ್ತಾ ಇದೆ. ಆದರೆ ಬಿಜೆಪಿ ಹೇಳಿಕೆಗಳು ಯಾವುದಕ್ಕೂ ಸೊಪ್ಪು ಹಾಕದ ಟಿಎಂಸಿ ಈ ಬಾರಿ ಗೆಲುವು ನಮ್ಮದು, ಮೊದಲ ಹಂತದಲ್ಲೇ 125 ಸೀಟು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಚುನಾವಣೆ ನಡೆದಿರೋದೇ 150 ಸೀಟುಗಳಿಗೆ. ಅದರಲ್ಲಿ ಅಮಿತ್ ಶಾ ನಾವೇ 110 ಸೀಟು ಗೆದ್ದುಕೊಳ್ತೀವಿ ಅಂತ ಹೇಳ್ತಾ ಇದ್ರೆ, ಇತ್ತ ಮಮತಾ ಬ್ಯಾನರ್ಜಿ ಟೀಮ್ ಸಹ ನಾವು ಮೊದಲ ಹಂತದ ಚುನಾವಣೆಯಲ್ಲಿ 125 ಸೀಟು ಗೆದ್ದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಡೆದಿರುವುದು 150 ಕ್ಷೇತ್ರಗಳಿಗೆ. ಅಂಥದ್ರಲ್ಲಿ ಇಬ್ರು 100ಕ್ಕಿಂತ ಹೆಚ್ಚು ಸೀಟು ಗೆಲ್ಲೋದು ಹೇಗೆ ಅಂತ ಜನರು ಮಾತಾಡಿಕೊಳ್ತಾ ಇದ್ದಾರೆ. ಆ ರೀತಿ ನಾವು ಗೆಲ್ತೀವಿ, ನಾವು 100 ಸೀಟು ಗೆಲ್ತೀವಿ ಅಂತ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತು ಬಿಜೆಪಿ 100ರ ದಂಗಲ್ ಶುರು ಮಾಡಿಕೊಂಡಿವೆ. ನೂರ 10 ಸೀಟು ಪಕ್ಕ ಎಂದ ಅಮಿತ್ ಶಾ, 125 ಸೀಟು ಎಂದ ಸುವೇಂದು ಅಧಿಕಾರಿ.
ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿತಾ ಇದ್ದಂತೆ ಅಮಿತ್ ಶಾ ಫುಲ್ ಖುಷಿಯಾಗಿದ್ರು. ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ, ಭಯ ಸೋಲ್ತಾ ಇದೆ, ಭರವಸೆ ಗೆಲ್ತಾ ಇದೆ ಅಂತ ಹೇಳಿಕೊಂಡಿದ್ರು. ಇದೇ ವೇಳೆಯಲ್ಲಿ ಮೊದಲ ಹಂತದ ಚುನಾವಣೆ ನಡೆದ 150 ಕ್ಷೇತ್ರಗಳ ಪೈಕಿ ನಾವು 110ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದುಕೊಳ್ತೀವಿ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದ್ರು. और मैं स्पष्ट रूप से आपको बताना चाहता हूं, 152 सीटों में से 110 से ज्यादा सीटें भारतीय जनता पार्टी जीतने जा रही है. इसका मतलब है कि दूसरे चुनाव चरण को मिलाकर हम प्रचंड बहुमत के साथ बंगाल में शुद्ध रूप से भारतीय जनता पार्टी की सरकार बनाने वाले हैं. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಫುಲ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. 2 ಹಂತದ ಚುನಾವಣೆಯ ನಂತರ ನಾವು ಪ್ರಚಂಡ ಬಹುಮತದೊಂದಿಗೆ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಆಡಳಿತ ವಿರೋಧಿ ಅಂಶವೇ ಹೆಚ್ಚಾಗಿ ಕೇಳಿಬರುತ್ತದೆ. ಎಸ್ಐಆರ್ ಪ್ರಕ್ರಿಯೆ ಕೂಡ ಕೇಂದ್ರ ಸರ್ಕಾರದ ಸರಿಯಾದ ಕ್ರಮ ಅಂತ ಮತದಾರರು ಹೇಳಿದ್ದಾರೆ. ಆದರೆ ಫಲಿತಾಂಶ ಇದೇ ರೀತಿ ಇರುತ್ತೆ ಅಂತ ಹೇಳಲು ಆಗಲ್ಲ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ಬಾರಿ ಸಮೀಕ್ಷೆಗಳನ್ನೆಲ್ಲ ಸುಳ್ಳು ಮಾಡಿ ಟಿಎಂಸಿ ಅಧಿಕಾರಕ್ಕೆ ಬರ್ತಾ ಇದ್ದು, ಈ ಬಾರಿಯೂ ಮಮತಾ ಮೇಲುಗೈ ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಅದನ್ನೇ ಟಿಎಂಸಿ ನಾಯಕರು ಹೇಳ್ತಾ ಇದ್ದಾರೆ. ಅಮಿತ್ ಶಾ ಹೇಳಿದ್ದ 110 ಸೀಟ್ ಗೆಲುವಿನ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದ ಟಿಎಂಸಿ ಅವರು ಬೇಸ್ಲೆಸ್ ಆಗಿ ಮಾತಾಡ್ತಾ ಇದ್ದಾರೆ. ಗೆಲುವು ನಮ್ಮದೇ ಅಂತ ಹೇಳಿತ್ತು. ಈ ಬಾರಿ ಮೊದಲ ಹಂತದ ಚುನಾವಣೆಯಲ್ಲಿ 150 ಸೀಟುಗಳ ಪೈಕಿ 125 ಸೀಟುಗಳನ್ನು ನಾವು ಗೆಲ್ಲೋದು ಪಕ್ಕ. ಇದನ್ನ ಬರೆದಿಟ್ಕೊಳ್ಳಿ ಅಂತ ಟಿಎಂಸಿ ನಾಯಕ ಕುನಾಲ್ ಘೋಷ್ ಅಮಿತ್ ಶಾಗೆ ತಿರುಗೇಟು ಕೊಟ್ಟಿದ್ರು. ನಾವು 125 ಸೀಟುಗಳನ್ನು ಗೆಲ್ತೀವಿ ಅನ್ನೋದು ಸ್ವತಃ ಅಮಿತ್ ಶಾಗೂ ಗೊತ್ತಿದೆ ಅಂತ ಅವರು ಹೇಳಿದ್ರು. आज जो वो बोला पीसफुल वोट है, अब ये स्टेटमेंट से मत हटिए. काल जो वोट हुआ 152 सीट्स में, अब लिख के रखिए, तृणमूल कांग्रेस 125 से 135 ये सीट जीत रहे हैं. भाजपा का सीट कम रहे और तृणमूल का सीट बढ़ने वाला है. तो ये अमित शाह का भी मालूम है. ಪಶ್ಚಿಮ ಬಂಗಾಳದಲ್ಲಿ ಇನ್ನೂ 3 ದಿನಗಳ 2ನೇ ಹಂತದ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಕಾರ್ಯಕರ್ತರು ವಿಶ್ವಾಸ ಕಳೆದುಕೊಳ್ಳಬಾರದು. ಸೋಲಿನ ಹತಾಶೆಗೆ ಸಿಲುಕದೆ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ಟಿಎಂಸಿ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕೆಲಸವನ್ನ ಮಾಡ್ತಾ ಇದ್ದು, ಬಿಜೆಪಿ ಅಂತೂ ಎಲ್ಲ ಪ್ರಚಾರದಲ್ಲೂ ಈ ಬಾರಿ ಗೆಲುವು ನಮ್ಮದೇ ಅಂತ ಹೇಳಿಕೊಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಎಲ್ಲ ನಾಯಕರು ಬಂಗಾಳದಲ್ಲಿ ಈ ಬಾರಿ ಕಮಲ ಅರಳಲಿದೆ ಅಂತ ಹೇಳಿಕೊಂಡಿದ್ದಾರೆ. बंगाल में परिवर्तन की आंधी चल रही है. आज पहले चरण की वोटिंग में जिस तरह बंगाल की महिलाओं ने, बंगाल के युवाओं ने टीएमसी के खिलाफ मोर्चा खोल दिया है, वो आज पूरा देश देख रहा है. बंगाल में हो रहा बम्पर मतदान ये साफ साफ दिखा रहा है कि भय हार रहा है और भरोसे की जीत पक्की है. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಮಾಡ್ತಾ ಇರೋ ಎಲ್ಲ ರ್ಯಾಲಿಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ದಾರೆ. ಮೋದಿಗೆ ಸಭೆಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಯುವಕರು ಹಾಗೆ ಮೊದಲ ಬಾರಿ ವೋಟ್ ಮಾಡ್ತಾ ಇರೋರು ಬಿಜೆಪಿ ಪರವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ ಹಿಂದುತ್ವದ ಪರವಾಗಿ ಇರೋರು ಹಾಗೆ ಮಹಿಳೆಯರ ಓಟುಗಳು ಸಿಕ್ಕಿದ್ರೆ ಗೆಲ್ಲೋ ಚಾನ್ಸ್ ಇರುತ್ತೆ ಅಂತ ತೀರ್ಮಾನಿಸಿದ್ದ ಬಿಜೆಪಿ ಮಹಿಳೆಯರನ್ನ ಸೆಳೆಯಲು ಮೀಸಲಾತಿ ಸೋಲನ್ನ ಬಳಸಿಕೊಂಡಿತ್ತು. ಜೊತೆಗೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಭರ್ಜರಿ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಬಿಜೆಪಿ ಕಡೆ ವಾಲಿರುತ್ತಾರೆ ಅನ್ನೋ ಉತ್ಸಾಹದಲ್ಲಿ ಬಿಜೆಪಿ ಇದೆಯಂತೆ. ಎರಡನೇ ಹಂತದ ಚುನಾವಣೆ ಹೊತ್ತಲ್ಲೇ 9 ಕಡೆ ಇಡಿ ದಾಳಿ.
ಮಮತಾ ದೀದಿಗೂ ಇಡಿ ಕಂಟಕ, ಟಿಎಂಸಿ ನಾಯಕರು ಹೇಳುವುದೇನು? ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹೊಸ್ತಿಲಲ್ಲೇ ಶಾಕಿಂಗ್ ಬೆಳವಣಿಗೆಗಳು ನಡೀತಾ ಇದೆ. ಟಿಎಂಸಿ ಸರ್ಕಾರದ ಹಳೆ ಹಗರಣಗಳೆಲ್ಲ ಆಚೆ ಬರ್ತಾ ಇವೆ. ಚುನಾವಣೆ ಘೋಷಣೆ ಆದಾಗಿನಿಂದ ಇಡಿ ಐಟಿ ಪಶ್ಚಿಮ ಬಂಗಾಳ ಬಿಟ್ಟು ಬರ್ತಾ ಇಲ್ಲ. ಐಪ್ಯಾಕ್ ಪಿಡಿಎಸ್ ಸ್ಕ್ಯಾಮ್ ಅಂತ ಟಿಎಂಸಿ ನಾಯಕರಿಗೆ ಬಿಸಿ ಮುಟ್ಟಿಸ್ತಾನೆ ಇದೆ. ಮೊನ್ನೆಯಷ್ಟೇ ಮಮತಾ ಬ್ಯಾನರ್ಜಿ ಪರವಾಗಿ ಚುನಾವಣೆ ಕೆಲಸಗಳನ್ನು ಮಾಡ್ತಾ ಇದ್ದ ಐಪ್ಯಾಕ್ ಕಚೇರಿ ಮೇಲೆ ದಾಳಿಗಳನ್ನು ಮಾಡಿ ಮುಚ್ಚಿಸಲಾಗಿತ್ತು. ಅದನ್ನು ಪ್ರಶ್ನೆ ಮಾಡಿದ್ದ ಮಮತಾ ಬ್ಯಾನರ್ಜಿಗೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿತ್ತು. ಅದೆಲ್ಲ ಆದ ನಂತರ ಈಗ ಮತ್ತೊಮ್ಮೆ ಇಡಿ ಕಲ್ಕತ್ತಾ ಸೇರಿದಂತೆ 9 ಸ್ಥಳಗಳಲ್ಲಿ ದಾಳಿ ಮಾಡಿದೆ. ಶನಿವಾರ ಬೆಳಂಬೆಳಗ್ಗೆ ಒಂದು ಕಡೆ ಬಿಜೆಪಿ ಚುನಾವಣೆಗೆ ಪ್ರಚಾರವನ್ನ ಆರಂಭಿಸಿದ್ರೆ, ಮತ್ತೊಂದು ಕಡೆ ಇಡಿ ಪಿಡಿಎಸ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂಗೆ ದಾಳಿಗಳನ್ನು ಮಾಡಿದೆ. ಕೋಲ್ಕತ್ತಾ, ಹಬ್ರಾ, ಬುರ್ದವಾನ್ನ 9 ಸ್ಥಳಗಳಲ್ಲಿ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗಿದೆ. ಈ ದಾಳಿ 2ನೇ ಹಂತದ ಚುನಾವಣೆಗೆ ಕೆಲವೇ ದಿನಗಳ ಮುಂಚೆ ನಡೆದಿರುವುದರಿಂದ ಈಗ ಈ ದಾಳಿ ವಿವಾದಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರ ಇಡಿ ಐಟಿಯಂತಹ ಸಂಸ್ಥೆಗಳನ್ನು ತನ್ನ ಸ್ವಂತ ಹಿತಕ್ಕಾಗಿ ಬಳಸಿಕೊಳ್ತಾ ಇದೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಸ್ಕ್ಯಾಮ್ ನಡೆದಿದೆ ಅನ್ನೋ ಆರೋಪ 2020ರಿಂದಲೇ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಇಡಿ ದಾಳಿಗಳನ್ನ ಮಾಡಿ ವಿಚಾರಣೆ ನಡೆಸಿತ್ತು. ಟಿಎಂಸಿ ನಾಯಕರನ್ನ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿತ್ತು. ಈಗ ಮತ್ತೊಮ್ಮೆ ವಿತರಕರು, ರಫ್ತುದಾರರು ಮತ್ತು ಒಂದಷ್ಟು ಉದ್ಯಮಿಗಳ ಮೇಲೆ ದಾಳಿ ಮಾಡಿರೋ ಇಡಿ ಮನಿ ಲ್ಯಾಂಡರಿಂಗ್ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ಕಲೆ ಹಾಕಲು ಮುಂದಾಗಿದೆ. ಆದರೆ ಈಗ ಈ ದಾಳಿಯನ್ನ ಟಿಎಂಸಿ ರಾಜಕೀಯ ಪ್ರೇರಿತ ಅಂತ ಆರೋಪ ಮಾಡ್ತಾ ಇದೆ. ಇಡಿ ಬಳಿಕ ಎಲೆಕ್ಷನ್ ಕಮಿಷನ್ ಆಕ್ಷನ್, 5 ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್. ಪಶ್ಚಿಮ ಬಂಗಾಳದಲ್ಲಿ ಸತತ 3 ಬಾರಿಯಿಂದ ಮಮತಾ ಬ್ಯಾನರ್ಜಿಯೇ ಗೆಲ್ತಾ ಇದ್ದು ಅವರು ಅಲ್ಲಿ ಕೋಟೆಯನ್ನೇ ಕಟ್ಟಿಕೊಂಡಿದ್ದಾರೆ. ಅವರು ಹೇಳಿದ್ದೇ ವೇದವಾಕ್ಯ ಎಂಬಂತೆ ಅಲ್ಲಿ ಸರ್ಕಾರ ನಡೀತಾ ಇದೆ. ಹಾಗಾಗಿ ಅಲ್ಲಿ ಸ್ಕ್ಯಾಮ್ಗಳು, ಭ್ರಷ್ಟಾಚಾರ ಸಹ ಜೋರಾಗಿ ನಡೆಯುತ್ತೆ ಅನ್ನೋ ಆರೋಪಗಳಿವೆ. ಅದಕ್ಕೆ ಈಗ ಇಡಿ ಹಿಂದೆ ಬಿದ್ದಿದೆ. ಮತ್ತೊಂದು ಕಡೆ ಅಲ್ಲಿ ಪೊಲೀಸರು, ಅಧಿಕಾರಿಗಳು ಸಹ ಟಿಎಂಸಿ ಪಕ್ಷದ ಪರವಾಗಿಯೇ ಇದ್ದು ಅದಕ್ಕೂ ಈಗ ಎಲೆಕ್ಷನ್ ಕಮಿಷನ್ ವಾರ್ನಿಂಗ್ ಕೊಟ್ಟಿದೆ. ಪ್ರತಿಯೊಂದು ಚುನಾವಣೆಯಲ್ಲೂ ಪೊಲೀಸರು ಮತ್ತು ಅಧಿಕಾರಿಗಳು ಟಿಎಂಸಿ ಪರವಾಗಿ ಕೆಲಸ ಮಾಡ್ತಾ ಇದ್ದು ಗೂಂಡಾಗಳ ರೀತಿ ವರ್ತಿಸ್ತಾ ಇದ್ರಂತೆ. ಈ ಹಿಂದೆಯೂ ಇಡಿ ಅಧಿಕಾರಿಗಳು ರೈಡ್ ಮಾಡಲು ಬಿಡದೆ ಅಡ್ಡ ಹಾಕಿದ್ದ ಪ್ರಸಂಗಗಳು ಇದ್ದವು. ಈಗಲೂ ಸಹ ಚುನಾವಣೆಗೆ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಟಸ್ಥವಾಗಿಲ್ಲ ಅನ್ನೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ 5 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದೆ. ಡೈಮಂಡ್ ಹಾರ್ಬರ್ ಕ್ಷೇತ್ರದಲ್ಲಿ ಈ ಘಟನೆ ನಡೆದಿದ್ದು ಏಕಪಕ್ಷೀಯವಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನ್ ಈ ಕ್ರಮ ಕೈಗೊಂಡಿದೆ. ಮೊದಲ ಹಂತದ ಚುನಾವಣೆ ವೇಳೆಯೂ ಇದೇ ರೀತಿಯ ಘಟನೆಗಳು ನಡೆದಿದ್ವು. ಬೂತ್ ಮಟ್ಟದಲ್ಲಿ ಬಿಎಲ್ಒ ಅಧಿಕಾರಿಗಳು ಟಿಎಂಸಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿತ್ತು. ಈಗ ಪೊಲೀಸರ ವಿರುದ್ಧ ಚುನಾವಣಾ ಆಯೋಗ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಆ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಚುನಾವಣಾ ಆಯೋಗ ಸಮರ್ಥಿಸಿಕೊಳ್ತಾ ಇದ್ರೆ ಟಿಎಂಸಿ ಮಾತ್ರ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಅಣತಿಯಂತೆಗೆ ಎಲ್ಲವೂ ನಡೀತಾ ಇದೆ ಅಂತ ಟಿಎಂಸಿ ಆರೋಪಗಳನ್ನು ಮಾಡಿದೆ. কথা দিচ্ছি, মোদি সরকার চলে গেলে ব্যবসায়ীদের ওপর ইডি, সিবিআই, ইনকাম ট্যাক্স এইভাবে আমরা অযৌক্তিকভাবে রেড করতে দেব না। জিএসটি ট্যাক্সের নামে টাকা তুলে নিয়ে যাচ্ছ, আর আমরা 2 লক্ষ কোটি টাকার উপর পাই, তুমি আমাদের টাকা দাও না, আমাদের ভাগের টাকা আমাদের দাও না। ಐಪ್ಯಾಕ್ ಮೇಲೆ ದಾಳಿ ಮಾಡಿದಾಗಲೂ ಮಮತಾ ಬ್ಯಾನರ್ಜಿ ಗುಡುಗಿದ್ರು. ಇಡಿ ಐಟಿಯಂತಹ ಸಂಸ್ಥೆಗಳನ್ನು ಮೋದಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಅಷ್ಟಲ್ಲದೆ ಇಡಿ ಅಧಿಕಾರಿಗಳು ದಾಳಿ ಮಾಡದಂತೆ ತಡೆಯಲು ಪ್ರಯತ್ನಿಸಿದ್ರು. ಐಪ್ಯಾಕ್ ಸಂಸ್ಥೆಗೆ ಹೋಗಿ ತಮಗೆ ಸಂಬಂಧಿಸಿದ ದಾಖಲೆಗಳನ್ನು ಅಲ್ಲಿಂದ ತೆಗೆದುಕೊಂಡು ಬಂದಿದ್ರು. ಮಮತಾ ನಡೆಯನ್ನ ವಿರೋಧಿಸಿದ್ದ ಇಡಿ ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು. ಈ ವೇಳೆ ಸುಪ್ರೀಂ ಕೋರ್ಟ್ ಸಹ ಮಮತಾ ದೀದಿಯನ್ನ ತರಾಟೆ ತೆಗೆದುಕೊಂಡಿತ್ತು. ಕೇಂದ್ರೀಯ ಸಂಸ್ಥೆಯ ತನಿಖೆಯ ಮಧ್ಯೆ ಪ್ರವೇಶಿಸಿ ಪ್ರಜಾಪ್ರಭುತ್ವವನ್ನ ಅಪಾಯಕ್ಕೆ ಸಿಲುಕಿಸುವ ಪ್ರಯತ್ನವನ್ನ ಎಂದಿಗೂ ಸಹಿಸುವುದಿಲ್ಲ ಅಂತ ಎಚ್ಚರಿಸಿತ್ತು. ಅದರ ಹೊರತಾಗಿಯೂ ಈಗ ಮಮತಾ ಮತ್ತೊಮ್ಮೆ ಮೋದಿ ಮತ್ತು ಇಡಿ ಬಗ್ಗೆ ಮಾತಾಡಿದ್ದಾರೆ. ಒಂದು ಕಡೆ ಇಡಿ ಐಟಿ ದಾಳಿಗಳು ನಡೀತಾ ಇದ್ರು. ಟಿಎಂಸಿ ಧೃತಿಗೆಡದೆ ಕೆಲಸ ಮಾಡ್ತಾ ಇದೆ.
ಟಿಎಂಸಿ ಕಾರ್ಯಕರ್ತರು ಮತ್ತೊಮ್ಮೆ ಮಮತಾ ಬ್ಯಾನರ್ಜಿಯನ್ನ ಗೆಲ್ಲಿಸಲು ಕಷ್ಟಪಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಹೋಗಿ ಪ್ರಚಾರಗಳನ್ನು ಮಾಡಿ ಮತ್ತೊಮ್ಮೆ ಮಮತಾ ಅಂತ ಹೇಳ್ತಾ ಇದ್ದಾರೆ. ಮಮತಾ ದೀದಿ 4ನೇ ಬಾರಿಗೆ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಟಿಎಂಸಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿರೋ ಬಿಜೆಪಿ ಟಿಎಂಸಿ ಕಾರ್ಯಕರ್ತರ ಆತ್ಮವಿಶ್ವಾಸಕ್ಕೆ ಹೊಡೆತ ಕೊಡೋ ರೀತಿ ಮಾತಾಡ್ತಾ ಇದೆ. ಆದರೆ ಗೆಲುವು ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂತ ಟಿಎಂಸಿ ವಿಶ್ವಾಸ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಬಿಜೆಪಿಯು ಬಂಗಾಳ ಗೆಲ್ಲಲು ಸಾಕಷ್ಟು ಶ್ರಮ ಹಾಕ್ತಾ ಇದ್ದು ದೊಡ್ಡ ದೊಡ್ಡ ನಾಯಕರನ್ನೇ ಅಖಾಡಕ್ಕಿಳಿಸಿದೆ. ಶುಕ್ರವಾರ ಅಮಿತ್ ಶಾ, ಮೋದಿ ಪ್ರಚಾರ ಮತ್ತು ರ್ಯಾಲಿಗಳನ್ನು ಮಾಡಿದರೆ ಶನಿವಾರ ಯೋಗಿ ಆದಿತ್ಯನಾಥ್, ಜೆಪಿ ನಡ್ಡಾ, ಸುವೇಂದು ಅಧಿಕಾರಿ ವಿವಿಧ ಕ್ಷೇತ್ರಗಳಲ್ಲಿ ರ್ಯಾಲಿ ಮತ್ತು ಪ್ರಚಾರ ಸಭೆಗಳನ್ನು ಮಾಡಿದ್ರು. ಹೋದಲ್ಲೆಲ್ಲ ಈ ಬಾರಿ ಗೆಲುವು ಪಕ್ಕಾ ಅಂತ ಬಿಜೆಪಿ ಹೇಳ್ತಾ ಇದ್ರೆ ಟಿಎಂಸಿ ಸಹ 2 ಹಂತದ ಚುನಾವಣೆಯಲ್ಲಿ 200ಕ್ಕೂ ಹೆಚ್ಚು ಸೀಟು ಗೆಲ್ಲೋದು ಪಕ್ಕಾ ಅಂತ ಹೇಳ್ತಾ ಇದೆ.